ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ನೆಕ್ಸ್ಟ್ ಸೇರೋದ್ಯಾರು? ಈಗೇನೋ 13 ಜನ ಇದ್ದಾರೆ. ಇದರಲ್ಲೇ ಅಸಮಾಧಾನ, ಗೊಂದಲ, ಜೊತೆಗೆ ಆ ಅಸಮಾಧಾನ ಭುಗಿಲೆದ್ದಿದೆ. ಹಾಗಾದ್ರೆ ಫಸ್ಟ್ ಲಿಸ್ಟ್ ನಲ್ಲಿ ಯಾರಿಗೆ ಸಿಕ್ಕಿಲ್ವೋ ಅವರಿಗೆ ಸೆಕೆಂಡ್ ಲಿಸ್ಟ್ ನಲ್ಲಿ ಸ್ಥಾನ ಸಿಗೋದು ಪಕ್ಕಾನ? ಸಾಕಷ್ಟು ಕುತೂಹಲ ಇದೆ. ಹೆಸರುಗಳ ಪಟ್ಟಿ ಅಂತೂ ಬೆಳಿತಾನೆ ಇದೆ. ಹಾಗಾದ್ರೆ ಯಾರಿಗೆ ಸೆಕೆಂಡ್ ಲಿಸ್ಟ್ ನಲ್ಲಿ ಚಾನ್ಸ್ ಸಿಗುತ್ತೆ? ಯಾವ ಆಧಾರದ ಮೇಲೆ, ಯಾವ ಮಾನದಂಡ? ಸಂಪುಟದ 2ನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿಯ ಚಾನ್ಸ್ ಸಿಗಲಿದೆ? ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಜೋರಾಯ್ತು ಈಗ ಲಾಬಿ ಪಾಲಿಟಿಕ್ಸ್. ಕೆಲವರು ಇಲ್ಲೇ ಇದ್ಕೊಂಡು ಲಾಬಿ ಮಾಡ್ತಾ ಇದ್ರೆ, ಇನ್ ಕೆಲವರು ದೆಹಲಿಲಿ ಹೋಗಿ ಕೂತಿದ್ದಾರೆ. ಮುನಿಯಪ್ಪ ಅವ್ರನ್ನಂತೂ ಕೇಳೋದೇ ಬೇಡ, ಏರ್ಪೋರ್ಟ್ ನಲ್ಲಿ ಕೂತಿದ್ದಾರೆ. ಸೆಕೆಂಡ್ ಲಿಸ್ಟ್ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. 2ನೇ ಲಿಸ್ಟ್ ನಲ್ಲಿ 20 ಜನರಿಗೆ ಅವಕಾಶ. ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 34 ಜನ ಸಚಿವರಿಗೆ ಅವಕಾಶ ಇರುತ್ತೆ. ಈಗ ಮುಖ್ಯಮಂತ್ರಿ ಸೇರಿದಂತೆ 14 ಜನ ಫಿಲ್ ಆಗಿದ್ದಾರೆ. ಇನ್ನು 20 ಜನರಿಗೆ ಅವಕಾಶ. ಹಾಗಾದ್ರೆ ಪರಿಷತ್ ಎಲೆಕ್ಷನ್ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಫಿಕ್ಸ್. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಳಿ ಸಚಿವಾಕಾಂಕ್ಷಿಗಳು ಸಿಕ್ಕಾಪಟ್ಟೆ ಲಾಬಿ ಮಾಡ್ತಿದ್ದಾರೆ. 2ನೇ ಲಿಸ್ಟ್ ನಲ್ಲಿ ಜಿಲ್ಲಾವಾರು, ಜಾತಿವಾರು ಮಣೆ ಹಾಕೋದಕ್ಕೆ ಅಂತ ಹೈಕಮಾಂಡ್ ನಾಯಕರು ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿಜ, ಈಗಾಗಲೇ 3 ಪಟ್ಟಿ ಕೂಡ ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಆದ್ರೆ ಈ ಸೆಕೆಂಡ್ ಲಿಸ್ಟ್ ನಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಆ ಸೆಕೆಂಡ್ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರಿದೆ, ಆಕಾಂಕ್ಷಿಗಳ್ಯಾರು, ಮತ್ತೆ ಜಾತಿವಾರು, ಸಮುದಾಯವಾರು, ಜಿಲ್ಲಾವಾರು ಅಂತ ನೋಡಿದ್ರೆ ಯಾರ ಹೆಸರು ಈ ಸೆಕೆಂಡ್ ಲಿಸ್ಟ್ ನಲ್ಲಿ ಬರಬಹುದು? ಅದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಿನ್ ಟು ಪಿನ್ ಮಾಹಿತಿ.